ಇನ್ನು ದಾವಣಗೆರೆಯಲ್ಲಿ ಡಿಸೆಂಬರ್ 23-24ರಂದು ಅಧಿವೇಶನ ವೀರಶೈವ ಲಿಂಗಾಯತ ಮಹಾಸಭಾದ ಅಧಿವೇಶನದ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿಯನ್ನ ನೀಡಿದ್ದಾರೆ. ನಿನ್ನೆ ಪೂರ್ವಭಾವಿ ಸಭೆಯನ್ನ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಸಮಾಜದ ಎಲ್ಲಾ ಮುಖಂಡರು ಕೂಡ ಭಾಗಿಯಾಗಿದ್ರು. ಜೊತೆಗೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಮ್ಮೆಲ್ಲರದು ಕೂಡ ಒಮ್ಮತದ ಒಂದು ನಿರ್ಧಾರ ಬಂದಿದೆ. ದಾವಣಗೆರೆಯಲ್ಲಿ 23-24ಕ್ಕೆ ವೀರಶೈವ ಲಿಂಗಾಯತ ಮಹಾಸಭೆ ಮಹಾ ಅಧಿವೇಶನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದರ ನಿಮಿತ್ತ ನಿನ್ನೆ ಇವತ್ತು ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಎಲ್ಲ ಸಮಾಜದ ಮುಖಂಡರು, ಶಾಸಕರು, ಮಂತ್ರಿಗಳು ಅನೇಕ ಜನ ಭಾಗವಹಿಸಿದ್ದರು. ಇವತ್ತು ಈ ಸಭೆ ಅಧ್ಯಕ್ಷತೆಯನ್ನು ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ವಹಿಸಿದ್ದರು. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭೆ ವತಿಯಿಂದ ನಾನು ಎಲ್ಲರಿಗೆ ವಿನಂತಿಯನ್ನು ಮಾಡುತ್ತೇನೆ. ಯಾವುದು ಭಿನ್ನಮತ ಇಲ್ಲ. MB ಪಾಟೀಲ್ ಅವರು ನಮ್ಮ ಜೊತೆಯಲ್ಲೇ ಇದ್ದರು. ನಾವೆಲ್ಲ ಕೂಡಿ ಒಂದು ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಹೀಗಾಗಿ ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಆಗಲಿ ಮತ್ತೊಂದಾಗಲಿ ಇಲ್ಲ. ಪ್ರಮೋದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಬೆಳಗಾವಿಯಿಂದ. ಪ್ರಮೋದ್, ಈಗ ಈ ಜಾತಿ ಗಣತಿ ವರದಿ ಏನಿದೆ ಅದನ್ನ ಆರಂಭದಿಂದಲೂ ಕೂಡ ಲಿಂಗಾಯತ ಸಮುದಾಯ ವಿರೋಧಿಸ್ತಾನೆ ಬಂದಿದೆ, ಒಕ್ಕಲಿಗ ಸಮುದಾಯದ ಜೊತೆಗೆ. ಸೊ ಇದೀಗ ಮನವಿ ಪತ್ರವನ್ನ ರೆಡಿ ಮಾಡಿದ್ದಾರೆ. ಆ ಮನವಿ ಪತ್ರದಲ್ಲಿ ಏನೇನಿದೆ, ಸಹಿಯನ್ನ ತೆಗೆದುಕೊಂಡಂತ ಮನವಿ ಪತ್ರದಲ್ಲಿ, ಜೊತೆಗೆ ಈ ಅವೈಜ್ಞಾನಿಕ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಫ್ಯಾಕ್ಟರಿಗಳು ಈಗ ವಿರೋಧಕ್ಕೆ ಒಂದು ಕಾರಣವಾಗ್ತಿರೋದಂತ ಲಿಂಗಾಯತರ ಕಡೆಯಿಂದ? ಅವಿನಾಶ್, ಇಷ್ಟು ದಿನ ಲಿಂಗಾಯತ ಸಮುದಾಯ ಕೇವಲ ಮೌಖಿಕವಾಗಿ ಮಾತ್ರ ಇದನ್ನು ನೇರವಾಗಿ ಜಾತಿ ಗಣತಿ ವಿರುದ್ಧ ಮಾತನಾಡ್ತಾ ಇತ್ತು. ಆದರೆ ಇದಕ್ಕೆ ಅಧಿಕೃತವಾದಂಥ ಪ್ರೋಸೆಸ್ಗಳು, ಅಂದರೆ ಸರ್ಕಾರದಲ್ಲಿ ಇದಕ್ಕೆ ತನ್ನದೇ ಆದಂಥ ವಿರೋಧ ಇದೆ ಅನ್ನುವಂಥ ಒಂದು ಅಧಿಕೃತ ದಾಖಲೆಗಳನ್ನು ಮಾಡಬೇಕಾಗತ್ತೆ. ಆ ದಾಖಲೆಗಳು ಮಾಡಿದಂಥ ಸಂದರ್ಭದಲ್ಲಿ ಆ ದಾಖಲೆಗಳಾಗಿ ಅದು ಪರಿವರ್ತನೆ ಆಗಿ ಮುಂದಿನ ದಿನಗಳಲ್ಲಿ ಅವರ ನಿರ್ಧಾರವನ್ನು ಇನ್ನಷ್ಟು ಗಟ್ಟಿಯಾಗಿ ಹೇಳೋದಕ್ಕೆ ಸಹಕಾರಿಯಾಗುತ್ತೆ. ಈಗ ವೀರಶೈವ ಲಿಂಗಾಯತ ಮಹಾಸಭಾ ಏನಿದೆ ಅದನ್ನೇ ಮುಂದಿಟ್ಕೊಂಡು, ಅಂದರೆ ಇವತ್ತು ವಿನಯ್ ಕುಲಕರ್ಣಿಯವರು ವಿಧಾನಸಭೆಯ ಒಳಗಡೆ ಎಲ್ಲ ಲಿಂಗಾಯತ ಶಾಸಕರ ಒಂದು ಸಹಿಯನ್ನು ಪಡೆದು ಅದಾದ ಬಳಿಕ ಶಾಮನೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಜಾತಿ ಗಣತಿ ಬೇಡ, ಈಗ ಹಾಲಿ ಇರುವಂಥ ಜಾತಿ ಗಣತಿ ಬೇಡ, ಅಂದರೆ ಕಾಂತರಾಜು ಅವರ ನೇತೃತ್ವದಲ್ಲಿ ಏನು ಜಾತಿ ಗಣತಿ ಆಯಿತು ಅದನ್ನು ತಿರಸ್ಕಾರ ಮಾಡಬೇಕು, ಬದಲಾಗಿ ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಇದರಲ್ಲಿರುವಂಥ ಪ್ರಮುಖವಾದಂಥ ವಿಚಾರ, ಯಾಕೆ ಇದನ್ನು ಜಾತಿ ಗಣತಿ ವಿರೋಧಿಸ್ತಾ ಇದ್ದಾರೆ ಅಂದರೆ, ಒಂದು ಲಿಂಗಾಯತ ಸಮುದಾಯ ಸೇರಿದಂತೆ ಅನೇಕರ ಮನೆಗಳಿಗೆ ಸರಿಯಾದಂಥ ಸರ್ವೆ ಆಗಿಲ್ಲ, ಅವರ ಮನೆಗಳಿಗೆ ಸಿಬ್ಬಂದಿಗಳು ಬಂದು ಸರ್ವೆ ಮಾಡಲಿಲ್ಲ, ಇದ್ರ ಬಗ್ಗೆ ಅನುಮಾನ ಇದೆ ಇರುವಂಥದ್ದು. ಜೊತೆಗೆ ಈ ರೀತಿಯಾದಂಥ ಸರ್ವೆ ಆರಂಭದಲ್ಲೇ ಸಾಕಷ್ಟು ಲೋಪದೋಷ ಇರುವಂಥ ಹಿನ್ನೆಲೆಯಲ್ಲಿ ಮುಂದೆ ವರದಿ ಸಿದ್ಧಪಡಿಸುವಾಗ ಅದು ವೈಜ್ಞಾನಿಕವಾಗಿ ಹೇಗಿರುತ್ತೆ ಅನ್ನುವಂಥದ್ದು ಒಂದು ವಿಚಾರ. ಅದರ ಜೊತೆಗೆ ಈಗಾಗಲೇ ಮೂಲ ಪ್ರತಿಗಳು ಕಾಣೆಯಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಈ ಕಾಣೆಯಾದ ಪ್ರತಿಗಳನ್ನು ಇಟ್ಕೊಂಡು, ಅದರ ಕೇವಲ ಡಾಟಾಗಳನ್ನು ಮಾತ್ರ ಇಟ್ಕೊಂಡು, ಅದರಲ್ಲೂ ಸಹಿ ಆಗದ ದಾಖಲೆಗಳನ್ನು ಇಟ್ಕೊಂಡು ಹೇಗೆ ವರದಿ ಸಲ್ಲಿಸ್ತೀರಿ ಅನ್ನೋದು ಮತ್ತೊಂದು ಪ್ರಶ್ನೆ. ಹೀಗೆ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟು ಈ ಹಾಲಿ ಜಾತಿ ಗಣತಿ ಬೇಡ, ಬದಲಾಗಿ ಹೊಸ ಜಾತಿ ಗಣತಿ ಮಾಡಿ. ಜಾತಿ ಗಣತಿಗೆ ಸಮುದಾಯದ ವಿರೋಧ ಇಲ್ಲ, ಆದರೆ ಈಗಿರುವಂಥ ಜಾತಿ ಗಣತಿಯಲ್ಲಿ ಕೆಲವೊಂದು ದುರುದ್ದೇಶಗಳು ಕೂಡ ಕಾಣಿಸ್ತಾ ಇದೆ. ಹೀಗಾಗಿ ಹೊಸದಾಗಿ ಜಾತಿ ಗಣತಿ ಮಾಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎಲ್ಲ ಸಂಪೂರ್ಣ ನಿಯೋಗ ಯಾರಿದ್ದಾರೆ, ಶಾಮನೂರು ಶಿವಶಂಕರಪ್ಪ, ವಿನಯ್ ಕುಲಕರ್ಣಿ, ಈಶ್ವರ್ ಖಂಡ್ರೆ, ಇವರೆಲ್ಲರೂ ಕೂಡ, MB ಪಾಟೀಲ್ ಇವರೆಲ್ಲರೂ ಕೂಡ ಹೋಗಿ ಭೇಟಿಯಾಗಿ ಅವ್ರ ಜೊತೆಗೆ ಮಾತುಕತೆ ನಡೆಸಿ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಅವಿನಾಶ್, ಧನ್ಯವಾದ ಪ್ರಮೋದ್.